ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹೋಗ್ತಿರೋದು ಮೈಸೂರಿಗೆ. ರಜಕ್ಕೆ ಮೈಸೂರಿಗೆ ಒಂದು 2 ದಿನ ಹೋಗೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿರುತ್ತೆ ವಾತಾವರಣ ಮೈಸೂರಲ್ಲಿ. ಮೈಸೂರಂದರೆ ತುಂಬ ಇಷ್ಟ. ಎಷ್ಟು ಕೂಲಾಗಿರುತ್ತೆ ಮೈಸೂರು. ಸೆಕೆ ಎಲ್ಲ ಇರುತ್ತೆ, ಆದರೂ ನಮಗೆ ಇಷ್ಟ ಆಗುತ್ತೆ ಮೈಸೂರು ವಾತಾವರಣ. ಹಂಗಾಗಿ ಮೈಸೂರಿಗೆ ಹೋದ್ವಿ. ಮೈಸೂರಲ್ಲಿ ಟ್ರೈನ್ಗೆ ಹೋದ್ವಿ. ಟ್ರೈನ್ ಆರಾಮಾಗಿ ಹೋಗ್ಬೋದು, ಬಸ್ಸಿಗಿಂತನೂ ಆರಾಮಾಗಿ ಹೋಗ್ಬೋದು. ಈಗಂತೂ ಟ್ರೈನ್ ಅಂತೂ ರಶ್ಶೇ ಇರಲ್ಲ. ಹಂಗಾಗಿ ಮೈಸೂರಿಗೆ ಹೋಗಿ ಇಳಿದ್ವಿ. ಅಲ್ಲೂ ಅಷ್ಟೇ, ಅಲ್ಲಿಂದ ನಾವು ಆಟೋ ಮಾಡ್ಕೊಂಡು ಹೋದ್ವಿ. ನಮ್ಮ ಅಕ್ಕನ ಮಗಳು ಮನೆಗೆ ಹೋದ್ವಿ. ಅಲ್ಲಿ ಕಾಯ್ತಾಯಿದ್ವಿ ನಮ್ಮ ಅಕ್ಕನ ಮಗಳು ಸಂಗೀತ, ಅವ್ರ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಅಲ್ಲೆಲ್ಲ ರೆಸ್ಟ್ ಮಾಡಿ ಮಾರನೇ ಬೆಳಗ್ಗೆಗೆ ನಾವು ಹಂಗೆ ರೆಸ್ಟ್ ಮಾಡಿ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬೆಳಗ್ಗೆ ನಿಧಾನಕ್ಕೆ ಎದ್ದು ಎಲ್ಲಾರು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಮೇಲೆ ಹೋಗೋಕ್ಕಾಗಲಿಲ್ಲ. ಹಂಗೆ ಬೇರೆ ಬೇರೆ ಕಡೆ ಅಲ್ಲೇ ಸಿಟಿಲೆಲ್ಲ ಹೋದ್ವಿ. ಹಂಗೆ ಮೈಸೂರಲ್ಲಿ ನಮ್ಮ ತಂಗಿ ಮನೆಗೆ ಹೋಗೋದು ನಾವು. ನಮ್ಮ ತಂಗಿ ಮನೆ ಹತ್ತಿರ ಆಗುತ್ತೆ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡ್ಗೆಲ್ಲ. ಹಂಗಾಗಿ ನಮ್ಮ ಸಂಗೀತದ ಮನೆ ಸ್ವಲ್ಪ ದೂರ. ಫಸ್ಟ್ ಅಲ್ಲಿ 2 ದಿನ ಇದ್ಬಿಟ್ಟು ಆಮೇಲೆ ತಂಗಿ ಮನೆಗೆ ಬರೋಣ ಅಂತ ನಾವು ಫಸ್ಟೇ ಅಲ್ಲಿಗೆ ಹೋದ್ವಿ. ಆಮೇಲೆ ನಮ್ಮ ತಂಗಿ ಮನೆಗೆ ಬಂದ್ವಿ. ನೋಡಿ ನಮ್ಮ ಪಾಪು ಹೆಂಗೆ ಆಟ ಆಡ್ತಾ ಇದ್ದಾನೆ. ಬೈಕ್ ಇದೆ ಅವನ ಹತ್ರ. ತುಂಬ ತುಂಟ, ಆ್ಯಕ್ಟಿವ್ ಆಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಹೋದವ್ರಿಗಂತೂ ಸಖತ್ತಾಗಿ ಮಾತಾಡಿಸ್ತಾನೆ. ಮಾತು ಬರಲ್ಲ ಅಷ್ಟು, ನಮ್ಮವರು ತಮ್ಮವರು ಅನ್ನೋದು ತುಂಬ ಹಚ್ಕೊಳ್ಳುತ್ತೆ. ಖುಷಿ ಆಯಿತು ಅವ್ನು ನೋಡಿ. ಅವನ ಆಟ ಪಾಠ ಎಲ್ಲ ಹಂಗೆ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಹಂಗೆ ಆಚೆ ಕೂತ್ಕೊಂಡ್ವಿ. ಅವ್ರ ಮನೆ ವಾತಾವರಣ ಎಲ್ಲ ಹಿಂಗಿದೆ, ಚೆನ್ನಾಗಿದೆ. ಅಲ್ಲೂ ವಾತಾವರಣ ಇಲ್ಲ, ಹತ್ರನೇ ಮನೆಗಳೆಲ್ಲ ಇದ್ದಾವೆ. ಚೆನ್ನಾಗಿದೆ, ಸೈಲೆಂಟ್ ಏರಿಯಾ, ತುಂಬ ಚೆನ್ನಾಗಿದೆ ಅವ್ರ ಮನೆ ಎಲ್ಲ. ಅಲ್ಲೇ ಅವ್ರ ಅತ್ತೆ ಮನೆಯೂ ಇದೆ. ಅವರು ತಿಂಡಿಗೆಲ್ಲ ಕರೆದಿದ್ರು, ಊಟಕ್ಕೆ ಕರೆದಿದ್ರು. ಹಾಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಪಾಪುನ ನಾವು ಜೊತೆ ಕರ್ಕೊಂಡೋಗಿ ಅವರ ಅತ್ತೆ ಮನೆಗೆ ಊಟಕ್ಕೆ ಹೋಗಿದ್ವಿ. ಅವರು ಕೈಮಾ ಸಾರೆಲ್ಲ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನೋಡಿ ಅಲ್ಲಿ ಹತ್ರನೇ 1-2 ರೋಡ್ ದಾಟಿದ್ರೆ ಅವ್ರ ಅಜ್ಜಿ ಮನೆ, ಪಾಪು ಅಜ್ಜಿ ಮನೆ. ಹಂಗಾಗಿ ಹೋದ್ವಿ. ನಾನು ನಡ್ಕೊಂಡೇ ಬಂದ, ಅವನು ಎತ್ಕೊಳ್ಳೇ ಇಲ್ಲ. ನಾವು 1 ನಿಮಿಷನೂ ಎತ್ಕೊಳ್ಳಿಲ್ಲ. ಅವನೇ ನಡಿಬೇಕು ಅಂತ ನೋಡಿ ಹೆಂಗೆ ಓಡ್ತಾ ಇದ್ದಾನೆ. ಅದು ಹುಷಾರಾಗಿ ನೋಡ್ಕೋಬೇಕು ಮಕ್ಕಳನ್ನ. ಒಂಚೂರು ಕಣ್ಣು ಇದಾದ್ರೂ ಇದಾಗುತ್ತೆ. ಹಂಗಾಗಿ ಅಲ್ಲಿಂದ ನೆಕ್ಸ್ಟ್ ಸಂಜೆ ನಾವು ಮಾವು ಮೇಳಗೆ ಹೋದ್ವಿ. ಮಾವು ಮೇಳಗೆ ಹೋಗೋಣ ಅಂತ ಮಾವು ಮೇಳಗೆ ಹೋದ್ವಿ. ಎಲ್ಲ ರೆಡಿ ಆಗಿಬಿಟ್ಟು 4 ಗಂಟೆ 4:15ಗೆ ಮಾವು ಮೇಳಗೆ ಹೋದ್ವಿ. ಅಲ್ಲಿ ಮಾವು ಮೇಳಗೆ ಹೋದರೆ ಅಲ್ಲಿ ನೋಡಿ ಎತ್ತುಗಳೆಲ್ಲ ಚೆನ್ನಾಗಿತ್ತು. ಬೆಲ್ಲ, ಆಮೇಲೆ ಇನ್ನು ಸಾವಯವ ಅದೆಲ್ಲ ಹಳ್ಳೀಲಿ ಬೆಳೆದಿರೋದು ಎಲ್ಲದೂ ಇತ್ತು ಅಲ್ಲಿ ಐಟಮು. ರಾಗಿ, ಜೋಳ ಎಲ್ಲ, ಹಾಗಲಕಾಯಿ ಎಲ್ಲ ಥರನೂ ಇತ್ತು. ಹಾಗೆ ಒಳಗಡೆ ಹೋದರೆ ಇನ್ನು ಎಕ್ಸಿಬಿಷನ್ ಥರ ಹಾಕಿದ್ರು. ಓಲೆ, ಸರ, ಬಳೆ ಎಲ್ಲ ಹಾಕಿದ್ರು. ಹಾಗೆ ಡ್ರೆಸ್ಗಳು ಎಲ್ಲ ಪ್ರತಿಯೊಂದೂ ಅಷ್ಟೇ. ಟಾಪ್ಗಳು, ಪ್ಯಾಂಟ್ಗಳು ಎಲ್ಲ ಥರ. ಸೇಲರ್ಸ್ ಅಂದರೆ ಗೊತ್ತಿರುತ್ತಲ್ವ, ಎಲ್ಲ ಥರನೂ ಹಾಕಿರ್ತಾರೆ. ಹಾಗೆ ತಿನ್ನೋದು ಅಷ್ಟೇ. ಡ್ರೈ ಜಾಮೂನು ಮುಂಚೆ ಎಲ್ಲ ಸಿಗ್ತಿತ್ತು ನೋಡಿ, ಜಾಮೂನು ಅದು ಇದು, ಕಡಲೆ ಬೀಜ, ಹಾಗೆ ಬೇಳೆ ಒಗ್ಗರಣೆ ಎಲ್ಲ ಥರನೂ ಇತ್ತು. ಎಲ್ಲ ಥರ ಸೇಮ್ ಎಕ್ಸಿಬಿಷನಲ್ಲಿ ಯಾವ ಥರ ಇರುತ್ತೆ ಆ ಥರ ಇತ್ತು. ಹಂಗಾಗಿ ನನ್ನ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರು ಟಾಪ್ ತಗೊಂಡ್ರು. ಇಬ್ಬರು ಒಂದೊಂದು ಗ್ರೀನ್ ಕಲರ್ ಟಾಪ್ ತಗೊಂಡ್ರು. ನಾನು ಓಲೆ ತೊಗೊಂಡೆ. ಓಲೆ ಚೆನ್ನಾಗಿದ್ವು, ತುಂಬ ಚೆನ್ನಾಗಿತ್ತು. ಈ ಓಲೆ ಕೊಡಿಸಿದ್ಲು ನನ್ನ ಮಗಳು. ಚೆನ್ನಾಗಿದೆ ಈ ಓಲೆ, ತುಂಬ ಚೆನ್ನಾಗಿತ್ತು. ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಹಂಗಾಗಿ ಓಲೆ ತಗೊಂಡ್ವಿ. ಮತ್ತು ಇನ್ನೇನು ನಮ್ಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡ್ವಿ. ಏನೇನು ಇರೋಲ್ಲ ಮನೇಲಿ ಅದನ್ನು ತುಂಬ ತಗೊಂಡು ವೇಸ್ಟ್ ಏನೂ ಮಾಡೋಲ್ಲ. ಏನಿರಲ್ಲ ಅಂಥದ್ದು ಮಾತ್ರ ತೊಗೋತೀವಿ, ಯೂಸ್ ಆಗೋ ಅಂಥದ್ದು ಮಾತ್ರ ತೊಗೋತೀವಿ. ಹಾಗಾಗಿ ಎಷ್ಟು ಚೆನ್ನಾಗಿ, ತುಂಬ ರಶ್ ಇತ್ತು ನಮಗಲ್ಲಿ. ಇಷ್ಟೊತ್ತಿಗೆ ಆಚೆ ಹೋಗ್ತೀವಪ್ಪ ಅನಿಸ್ತಿತ್ತು. ಹಾಗೆ ಆಚೆ ಬಂದರೆ ಇದೊಂದು ತಂದ್ವಿ, ಚಾಕ್ಲೇಟ್ದು ಕೇಕ್ ಮೇಲೆ ಚಾಕ್ಲೇಟ್ ಹಾಕ್ಕೊಡ್ತಾರಲ್ಲ ಅದನ್ನು ತಿಂದ್ವಿ. ಚೆನ್ನಾಗಿತ್ತು. ಅದು ಖಾಲಿ ಆಗಕ್ಕೆ ಬಂದಿತ್ತು, ಇನ್ನೊಂದೇ ಒಂದು ಪೀಸ್ ಇತ್ತು. ಇನ್ನು ಆಚೆ ಕಡೆ ಬಂದರೆ ಮಾವು ಮೇಳ ಅಂದರೆ ಮಾವಿನ ಹಣ್ಣು ಏನೂ ಇರಲಿಲ್ಲ. ಮಾವಿನ ಹಣ್ಣು ಸೇಲ್ಸಿಗೆ KG ಲೆಕ್ಕಕ್ಕೆ ಮಾತ್ರ ಕೊಡೋರು, ಅದರಿಂದ ಐಟಮ್ ಏನೂ ಮಾಡಿರಲಿಲ್ಲ. ಹಂಗಾಗಿ ಅದು ಬೇಜಾರಾಯಿತು. ಮಾವು ಮೇಳ ಅಂದರೆ ಏನಾರು ಮಾವಿನ ಜ್ಯೂಸು, ಸ್ವೀಕರಣೆ ಅವೆಲ್ಲ ಸಿಗುತ್ತೆ ಅಂದ್ಕೊಂಡಿದ್ವಿ. ಆದರೆ ಮಾವಿನ ಹಣ್ಣು ಅವರು ಒಳ್ಳೊಳ್ಳೆ ಮಾವಿನ ಹಣ್ಣುಗಳನ್ನ ತೂಕದ ಲೆಕ್ಕಕ್ಕೆ ಕೊಡ್ತಾಯಿದ್ರು ಎಲ್ಲ. ಹಂಗಾಗಿ ಅದೊಂಚೂರು ಬೇಜಾರಾಯಿತು. ನಾವೇನು ಮಾವಿನ ಹಣ್ಣು ತರಲಿಲ್ಲ. ಹಂಗೆ ಗೋಬಿ ಮಂಚೂರಿ ತಿಂದ್ವಿ, ಅದು ಚೆನ್ನಾಗಿತ್ತು. ಹಾಗೆ ಇಲ್ಲಿ ಮ್ಯಾಂಗೋ ಪಾನಿಪುರಿ ಅಂತ ಮಾಡಿದರು. ಏನು ಮ್ಯಾಂಗೋ ಫ್ಲೇವರು ಒರಿಜಿನಲ್ ಇಲ್ಲ, ಆರ್ಟಿಫಿಷಲ್ಲು. ಏನು ಚೆನ್ನಾಗಿರಲಿಲ್ಲ, ಅಷ್ಟು ಇಷ್ಟ ಆಗಲಿಲ್ಲ. ಇದೆ ನೋಡಿ ಆ ಬಾಟ್ಲಲ್ಲಿ ಇದೆಯಲ್ಲ ಅದೇನು ಇಷ್ಟ ಆಗಲಿಲ್ಲ. ಪಾನಿಪುರಿನೂ ಇಷ್ಟ ಆಗಲಿಲ್ಲ. ಬಂಗಾರಪೇಟೆ ಪಾನಿಪುರಿ ಏನು ಇಷ್ಟ ಆಗಲಿಲ್ಲ. ಹಾಗೆ ಮ್ಯಾಂಗೋ ಹಾಕ್ಕೊಟ್ರು, ಅದು ಆರ್ಟಿಫಿಷಲ್ಲು. ಅದೇನು ಒರಿಜಿನಲ್ ನ್ಯಾಚುರಲ್ ಮ್ಯಾಂಗೋ ಆಗಿ ಹಾಕಿದ್ರು ತುಂಬ ಚೆನ್ನಾಗಿರೋದು, ಆದರೆ ಅಷ್ಟು ಚೆನ್ನಾಗಿರಲಿಲ್ಲ ಅದು. ಮಗುನ ಕರ್ಕೊಂಡೋಗಿರಲಿಲ್ಲ, ಅವ್ರ ಅತ್ತೆ ಮನೇಲಿ ಬಿಟ್ಟು ಹೋಗಿದ್ವಿ. ಅವನಿದ್ರೆ ನೀನು ನೋಡೋಕ್ಕೆ ಬಿಡೋಲ್ಲ ಮತ್ತು ಹಿಡಿಯೋಕ್ಕಾಗಲ್ಲ ಅವನ್ನ ಅಂತ ಅವ್ರ ಅತ್ತೆ ಮನೇಲಿ ಬಿಟ್ಟು ಹೋಗಿದ್ವಿ. ಅವನು ಅಲ್ಲೇ ಇರ್ತಾನೆ, ಅವ್ರ ಅಜ್ಜಿ ತಾತಂಗೆ ತುಂಬ ಹೊಂದ್ಕೊಂಡಿದ್ದಾನೆ, ಅಲ್ಲಿರ್ತಾನೆ. ಹಂಗಾಗಿ ನನ್ನ ಮಗಳು 1 ಪ್ಲೇಟು ಬಂಗಾರಪೇಟೆ ಪಾನಿಪುರಿ ತಗೊಂಡು ಅದನ್ನು ಅಲ್ಲಿ ಬಿಲ್ ಹಾಕ್ಸ್ಕೊಬರ್ಬೇಕು. ಅದು ಅಷ್ಟೇ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ವಿ. ನೋಡಿದ್ರೆ ಆಮೇಲೆ ಟೇಸ್ಟ್ ಮಾಡಿದ್ರೆ ಅಷ್ಟೇನು ಚೆನ್ನಾಗೇ ಇರಲಿಲ್ಲ, ಬೇಜಾರಾಗೋಯಿತು. ಆಮೇಲೆ ಅಲ್ಲಿಂದ ನಾವು ನೆಕ್ಸ್ಟು ಹೊರಟ್ವಿ ಮನೆಗೆ. ನೆಕ್ಸ್ಟು ಮಾರನೆಗೆ ಇನ್ನೊಂದು ಕಡೆ ಹೋಗ್ತೀವಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.